ಕರ್ನಾಟಕ ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ವಿಷಯದಲ್ಲಿ ಬಹುಶಃ ರಾಯರು ನಾನಾ ರೀತಿಯಲ್ಲಿ ಭಕ್ತರಿಗೆ ಕಾಣಿಸ್ಕೋತಾರೆ, ಕನಸಿನ ರೂಪದಲ್ಲಿ ಕಾಣಿಸ್ಕೋತಾರೆ, ನಿಜವಾಗಿಯೂ ಕಾಣಿಸ್ಕೋತಾರೆ. ಕೆಲವೊಂದು ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಆ ವಿಡಿಯೋದಲ್ಲಿ ಆ ಹೆಣ್ಣುಮಗಳಿಗೆ ರಾಯರು ಕನಸಲ್ಲಿ ಸಾಕ್ಷಾತ್ ರಾಯರೇ ಒಂದು ನಿಂತಿದ್ದಾರೆ ಅಂದರೆ ಎಂಥ ಆಶ್ಚರ್ಯ ಅಲ್ವಾ. ಇನ್ನು ಕೆಲವರಿಗೆ ಏನೂ ಇಲ್ಲದೇನೆ ಬೇರೆಯವ್ರ ಮೂಲಕ ಏನೋ ಒಂಥರ ಇದನ್ನು ಕೊಡ್ತಾರೆ ರಾಯರು, ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ ರಾಯರಲ್ವಾ. ಹಾಗೆ ಒಬ್ಬಳು ಹೆಣ್ಣುಮಗಳ ಜೀವನದಲ್ಲಿ ನಡೆದಂಥ, ಈಗ ಮೊನ್ನೆ ಗುರುವಾರ ನಡೆದಂಥ ಒಂದು ಪವಾಡ. ರಾಯರನ್ನು ಪೂಜೆ ಮಾಡುವಾಗ, ಅವರು ಫಸ್ಟ್ ಪೂಜೆ ಮಾಡುವಾಗ ನನ್ನನ್ನೇ ಕೇಳಿರ್ತಾರೆ. ನನಗೆ ಫೋಟೋ ತರೋಕೆ ಹೋದಾಗಲೂ ಸಹಿತ ನಾವು ಯಾವ ರೀತಿ ಫೋಟೋ ಬೇಕು ಅಂದಾಗ, ಇಲ್ಲ ಕಾಮಧೇನು ಇರುವಂಥ ಫೋಟೋನ ತೊಗೊಂಡು ಬಾ ಅಂತ ಅಂದಿದ್ದೆ. ಅದೇ ಲೆಕ್ಕದಲ್ಲಿ ಕಾಮಧೇನು ಅಂತ ಇರುವಂಥ ಫೋಟೋನೇ ತಂದು ಕೊಟ್ಟಿದ್ದರು. ಜೊತೆಗೆ ತುಂಬ ದಿನದಿಂದ ಇಲ್ಲೆಲ್ಲೂ ಹತ್ತಿರದಲ್ಲಿ ರಾಯರ ಮಠ ಇಲ್ಲ, ಇಲ್ಲೂ ರಾಯರ ಮಠ ಇಲ್ಲ, ಮನೆಯಲ್ಲಷ್ಟೇ ದೀಪ ಹಚ್ತೀನಿ ಅಂತ ಹೇಳ್ತಾ ಇದ್ರು. ಇದ್ದಕ್ಕಿದ್ದಂತೆ ಒಂದು ದಿವಸ ಯಾರೋ ಒಬ್ಬರು ಬರ್ತಾರೆ, ಇಲ್ಲ ನಿಮ್ಮ ಅಮ್ಮ ಕಾಲ್ ಮಾಡ್ಲಿಕ್ಕೆ ಹೇಳಿದ್ರು, ಕಾಲ್ ಮಾಡಿರಿ, ನೀವು ಯಾಕೆ ರಿಸೀವ್ ಮಾಡಿಲ್ಲ ಅಂತ. ಇಲ್ಲ, ನಾನು ಭಜನೆಯಲ್ಲಿದ್ದೆ. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ? ಇಲ್ಲ, ನಾನು ಇಲ್ಲಿ ರಾಯರ ಮಠ ಇದೆಯಲ್ಲ ಅಲ್ಲಿ ಭಜನೆಗೆ ಹೋಗಿದ್ದೆ ಅಂದ. ಹಾಗಾದರೆ ರಾಯರ ಮಠ ಎಲ್ಲಿದೆ? ಇಲ್ಲೇ ಹತ್ರದಲ್ಲಿದೆ ಅಂತ ಅವ್ರು ಆವಾಗ ಹೇಳ್ತಾರೆ. ಅಂದರೆ ಆ ಒಂದು ಮನಸ್ಸಿನ ಭಾವನೆಯನ್ನು ರಾಯರು ಅರ್ಥ ಮಾಡ್ಕೊಂಡಿದ್ದು. ಯಾವಾಗಲೂ ಗುರುವಾರ ಅಂದ್ಕೊಳ್ಳೋದು ಹೆಣ್ಮಗಳು, ಇಲ್ಲೆಲ್ಲಾದರೂ ರಾಯರ ಮಠ ಇದ್ದಿದ್ರೆ ಅಯ್ಯೋ ದೇವ್ರೆ ತಿರುಗಾಟ ಮಾಡೋಕ್ಕೆ ಬರ್ತಿತ್ತಲ್ಲ ಅಂತ. ನಿಜ ಹೇಳಬೇಕು ಅಂದ್ರೆ ಅವ್ರ ಗಂಡ 10 ಸಲ ಯಾವಾಗೂ ಅದೇ ರೂಟಲ್ಲಿ ಓಡಾಡುವವರಿಗೆ ರಾಯರ ಮಠ ಇದೆ ಅಂತ ಗೊತ್ತಿಲ್ಲ. ಅದರ ನಂತರ ಹೆಣ್ಮಗಳು ರಾಯರ ಮಠಕ್ಕೆ ಹೋಗಿ ಬರ್ತಾನೆ ಇದ್ದಾಳೆ, ಪೂಜೆಯನ್ನು ಮಾಡ್ತಾಳೆ. ಈಗ ಮೊನ್ನೆ ಗುರುವಾರ ಅಂದರೆ ಮಕರ ಸಂಕ್ರಾಂತಿಯ ಮುಂಚಿನ ಗುರುವಾರ ಬೆಳಿಗ್ಗೆ ಎದ್ದು ಪೂಜೆಯನ್ನು ಮಾಡ್ತಾ ಇದ್ದಾಳೆ ಹೆಣ್ಮಗಳು. 2 ದೀಪವನ್ನು ಹಚ್ಚಿದ್ದಾಳೆ, ವಿಡಿಯೋ ಮಾಡ್ತಾ ಇದ್ದಾಳೆ. ಮೊಬೈಲನ್ನು ಒಂದು ಕಡೆಯಲ್ಲಿ ಇಟ್ಕೊಂಡು ವಿಡಿಯೋಕ್ಕಂತೇಳಿ ಇಟ್ಕೊಂಡಿದ್ದಾಳೆ. ಹಾಗೆ ಏನಾಗುತ್ತೆ, ಪೂಜೆಯನ್ನು ಮಾಡ್ತಾ ದೀಪ ಹಚ್ಚಿ ಆಗಿದೆ, ರಾಯರನ್ನು ಸ್ಮರಣೆ ಮಾಡ್ತಾ ಕೂತಿದ್ದಾಳೆ. ರಾಯರನ್ನು ಸ್ಮರಣೆ ಮಾಡ್ತಾ ಕೂತಂಥ ಸ್ಥಳದಲ್ಲಿ ಹಿಂದುಗಡೆ ಯಾರು ಬಂದು ನಿಂತಿದ್ದು ಸ್ಪಷ್ಟವಾಗಿ ಆ ಹೆಣ್ಮಗಳಿಗೆ ಗೊತ್ತಾಗ್ತಾ ಇದೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನ್ನ ಹಿಂದುಗಡೆ ಯಾರು ನಿಂತಿದ್ದಾರೆ ಅಂತ. ಆಗ ಒಂದು ಸಲ ಮುಯಿ ಜುಮ್ ಅನಿಸಿದ್ರು ಸಹಿತ ಆಗ ಕೇಳ್ತಾಳೆ, ಮನಸ್ಸಿನ ಆತ್ಮ ಹೇಳ್ತಾ ಇದೆ ನನ್ನ ಹಿಂದುಗಡೆ ನಿಂತಿರೋದು ರಾಯರು ಅಂತ. ನೋಡಿ ಎಷ್ಟು ಒಂಥರ ಪವಾಡ, ಕನಸಿನ ಪವಾಡ. ನಿಜವಾಗಿಯೂ ಆ ಹೆಣ್ಮಗಳು ಪೂಜೆ ಮಾಡ್ತಾ ಇದ್ದಾಳೆ, 5:05 ಪೂಜೆ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಹಂಗೆ ಆಗ್ತಾ ಇದೆ. ಆವಾಗ ಅನಿಸ್ತಾ ಇದೆ ನನ್ನ ಹಿಂದ್ಗಡೆ ನಿಂತಿದ್ದು ಮತ್ಯಾರು ಅಲ್ಲ ನನ್ನ ರಾಯರು ಅಂತ. ಆಗ ಹಿಂದೆ ತಿರುಗಲ್ಲ ಹೆಣ್ಮಗಳು, ಹಿಂದೆ ತಿರುಗದೇನೆ ಮುಂದೆ ಹೂವನ್ನು ಮುಡಿಸಿದಾಳೆ. ಕೇಳ್ತಾ ಇದ್ದಾಳೆ ರಾಯರ ಹತ್ರ, ನನ್ನ ಹಿಂದೆ ಬಂದು ನಿಂತವರು ನೀವಲ್ವಾ ಅಂತ ಕೇಳ್ತಾ ಇದ್ದಾಳೆ. ಆಗ ಬಲಭಾಗದಲ್ಲಿ 3 ಸೇವಂತಿಗೆ ಹೂವು ಪ್ರಸಾದವಾಗಿ ಬೀಳುತ್ತೆ. 3 ಹೂ ಬೀಳುತ್ತೆ. ಆಶ್ಚರ್ಯ ಅಂದರೆ ಎಲ್ಲ ವಿಡಿಯೋ ಆಗಿದೆ, ಆದರೆ ಆ 3 ಹೂ ಏನು ಬಿದ್ದಿದೆ ಅದು ವಿಡಿಯೋನೇ ಆಗಿಲ್ಲ. ಆಶ್ಚರ್ಯ ಅಂದರೆ ಆ ಹೆಣ್ಮಗಳು ತನ್ನ ಗಂಡನಿಗೆ ತೋರಿಸ್ಬೇಕು, ತನ್ನ ಮಾವನಿಗೆ ತೋರಿಸ್ಬೇಕು ಅಂತ ಹೇಳಿ ಏನು ಮಾಡಿರ್ತಾಳೆ, ವಿಡಿಯೋ ಆನ್ ಮಾಡ್ತಾಳೆ. ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ತಾನು ಮಾಡಿದಂಥ ದೇವ್ರ ಪೂಜೆ, ತಾನು ಮಾಡಿದಂಥ ಕೇಳಿದಂಥ ಪ್ರಶ್ನೆ, ಆಮೇಲೆ ತನ್ನ ಮಂತ್ರ, ಇದಿಷ್ಟನ್ನು ಮಾಡಿ ಯಾವಾಗ ಪ್ರಸಾದ ಆಗಿತ್ತೋ ಅಲ್ಲಿಗೆ ವಿಡಿಯೋ ನಿಂತು ಹೋಗಿದೆ. ಅದೇ ಆ ಹೆಣ್ಮಗಳು ನನ್ನ ಹತ್ರ ಹೇಳ್ತಾಳೆ, ಎಂಥ ಆಶ್ಚರ್ಯ ಅಲ್ವಾ, ಆ ಹೂ ಸಹಿತ ಹೂವಾಗಿ ಕೊಟ್ಟಿರೋದನ್ನು ಅವ್ರು ಇದು ಮಾಡಲಿಲ್ಲ. ನನಗೆ ಎಷ್ಟು ಆವಾಗ ರಾಯರು ಹೂ ಪ್ರಸಾದವನ್ನು ಕೊಟ್ಟಾಗ ಎಷ್ಟು ರೋಮಾಂಚನ ಆಯಿತು ಅಂದರೆ, ಯಪ್ಪ ನನ್ನ ಬೆನ್ನಿಂದನೇ ನನ್ನ ರಾಯರು ಬಂದು ನಿಂತಿದ್ದಾರಲ್ಲ ಅಂತ ಅನ್ನಿಸ್ಬಿಡ್ತು ಅಂತ. ಅದು ಎಷ್ಟು ಖುಷಿಯಲ್ಲಿ ಹೇಳ್ಕೊತಾ ಇದ್ದಾಳೆ. ಬಹುಶಃ ನಿಮ್ಗೆ ಕೇಳಿದವ್ರಿಗೆಲ್ಲ ಒಂಥರ ರೋಮಾಂಚನ ಅನ್ನಿಸ್ಬೇಕು. ಹಿಂದ್ಗಡೆ ಯಾರೋ ಬಂದು ನಿಂತಿದ್ದಾರೆ, ಅದು ನನ್ನ ರಾಯರು ಬಿಟ್ಟರು ಇನ್ಯಾರೂ ಅಲ್ಲ ಅಂತ ಹೆಣ್ಮಗಳಿಗೆ ಅಷ್ಟು ಸ್ಪಷ್ಟ ಆಗಬೇಕು ಅಂದರೆ, ಅದು ಅಲ್ಲಿ ಹೂಪ್ರಸಾದವನ್ನು ಕೊಡಬೇಕು ಅಂದರೆ ರಾಯರು ನಿಜವಾಗಿಯೂ ಆ ಹೆಣ್ಣುಮಗಳ ಹಿಂದುಗಡೆ ಬಂದು ನಿಂತಿದ್ದು ನಿಜ. ಯಾಕಂದ್ರೆ ಇದೊಂದೇ ಪವಾಡ ಅಲ್ಲ, ತುಂಬ ರಾಯರ ಪವಾಡಗಳಾಗಿದೆ ಆ ಹೆಣ್ಮಗಳ ಜೀವನದಲ್ಲಿ. ತುಂಬ ಈಗ ಪೂಜೆ ಮಾಡಿ ಭಾಳ ಏನು ವರ್ಷಾನುಗಟ್ಟಲೆ ಆಗಿಲ್ಲ. ಈಗ ಒಂದು 6 ತಿಂಗಳಿಂದ ಆ ಹೆಣ್ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ಆ ಪೂಜೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತುಂಬ ಪವಾಡಗಳಾಗಿದೆ. ಅದರಲ್ಲಂತೂ ಈ ಪವಾಡವನ್ನು ಆ ಹೆಣ್ಮಗಳು ನನ್ನ ಹತ್ರ ಹೇಳ್ಕೊಂಡಿದ್ಲು, ಇಲ್ಲ ನನಗೆ ಹೀಗಾಗಿದೆ, ರಾಯರು ಬಂದಿದ್ದಾರೆ ಇವತ್ತು ನನ್ನ ಮನೆಗೆ ಅಂತ. ನನಗೆ ಕೇಳ್ದೊಳಗಂತೂ ನಾನು ಮಾತೇ ಆಡಿಲ್ಲ, ಸುಮ್ಮನೆ ಆಗಿಬಿಟ್ಟೆ ನಾನು. ಹ್ಞೂ ಅಂತ ಇದ್ದೇನೆ ಬಿಟ್ಟರೆ ಇನ್ನೇನು ಹೇಳ್ತಾ ಇಲ್ಲ ನಾನು. ಯಾಕಂದರೆ ಅಷ್ಟು ನನಗೆ ಒಂಥರ ಯಪ್ಪ ಇದು ಸಾಧ್ಯನಾ? ಖಂಡಿತ ಸಾಧ್ಯ, ರಾಯರಿದ್ರೆ ಸಾಧ್ಯ. ಆದರೆ
ಒಂದು ಕ್ಷಣ ನನಗಿದಾಗೋಯ್ತು, ಆ ಹೆಣ್ಣು ಮಗಳಿಗಿನ್ನ ಅನುಭವ ಹೇಗಾಗಿರಬೇಡ, ಕೇಳಿದವರಿಗೆ ನಮಗೆ ಹೀಗಾಗುತ್ತೆ ಅಂತಾದರೆ ಆ ಹೆಣ್ಣು ಮಗಳಿಗೆ ತನ್ನ ಹಿಂದೆ ರಾಯರು ನಿಂತಿದ್ದಾರೆ, ಮುಂದ್ಗಡೆ ರಾಯರು ಪ್ರಸಾದ ಕೊಡ್ತಾ ಇದ್ದಾರೆ, ನೀವೇ ಹೌದಾ ಅಲ್ವಾ ಅನ್ನುವಾಗ ಪ್ರಸಾದ ಕೊಡ್ತಾ ಇದ್ದಾರೆ ಅಂದಾಗ ಆ ಹೆಣ್ಣು ಮಗಳಿಗೆ ಹೇಗಾಗಿರಬೇಕು ಅದು ಹೇಳಿ ಅಲ್ವಾ. ನೋಡಿ ಎಂಥ ರಾಯರ ಒಂದು ಪವಾಡಗಳು ಹೇಗೆ ನಡೆಯುತ್ತೆ, ಏನಾಗುತ್ತೆ, ಕಣ್ಣೀರನ್ನು ಉರಿಸ್ತಾರೆ, ನಗುವನ್ನು ತರ್ತಾರೆ, ಎಲ್ಲನೂ ಮಾಡ್ತಾರೆ ನಮ್ಮ ರಾಯರು. ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದಾಗ ಕೇಳಿದಾಗ ಅಲ್ವಾ. ಅದು ಕೇಳೋಕ್ಕಾದರೂ ನಮ್ಗೆ ಪುಣ್ಯ ಬೇಕು ಅಂತ, ಕೇಳಲಿಕ್ಕಾದರೂ ಪುಣ್ಯ ಬೇಕು. ಎಷ್ಟೋ ಸಲ ಕೇಳೋದೇ ಇಲ್ಲ, ಮಾಡೋದೇ ಇಲ್ಲ. ಅದು ಪುಣ್ಯ ಇದ್ರೆ ಮಾತ್ರ ಕೇಳಿಸ್ಕೊಳ್ಳೋದು, ಇಲ್ಲ ಅಂದರೆ ಕೇಳಿಸ್ಕೊಳ್ಳೋಕ್ಕಿನ್ನಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ರಾಯರು ಸದಾ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ.